ದುನಿಯಾ ವಿಜಯ್ ಅವರ ಮಾಸ್ತಿಗುಡಿ ಹಲವು ಕಾರಣಗಳಿಂದಾಗಿ ಸುದ್ದಿಗೆ ಬಂದಿತ್ತು. ಮೊದಲು ವಿಜಯ್ ಅವರ ಡಿಫರೆಂಟ್ ಲುಕ್ ನಿಂದ ಸುದ್ದಿಯಾದ ಚಿತ್ರ ಖಳನಟರಾದ ಅನಿಲ್ ಮತ್ತು ಉದಯ್ ಮರಣದ ಕಾರಣದಿಂದಾಗಿ ಜನರ ಬಾಯಿಗೆ ಸಿಲುಕಿತು. ಅಂತೂ ಇಂತೂ ಹಾಗೋ ಹೀಗೋ ಚಿತ್ರ ಈಗ ಬಿಡುಗಡೆಯಾಗಿದೆ. ಚಿತ್ರದ ಬಗ್ಗೆ ಹೇಳೋದಾದ್ರೆ ಕಾಡನ್ನು ಉಳಿಸಿ, ಹುಲಿಗಳನ್ನು ಉಳಿಸಿ, ವನ್ಯ ಮೃಗಗಳನ್ನು ಉಳಿಸಿ ಎಂಬ ಮೂಲ ತತ್ವದ ಆಧಾರಿತ ಚಿತ್ರ ಮಾಸ್ತಿಗುಡಿ. ನಾಗಶೇಖರ್ ನಿರ್ದೇಶನದ ಈ ಚಿತ್ರದಲ್ಲಿ ನಿಜ ಜೀವನದ ಹಲವು ಸನ್ನಿವೇಶಗಳನ್ನ ಅಳವಡಿಸಲಾಗಿದೆಯಂತೆ. ಚಿತ್ರದ ನಾಯಕ ಊರಿನ ಪ್ರಬಲರ ವಿರುದ್ಧ ತಿರುಗಿ ಬಿದ್ದು ಕಾಡನ್ನು, ಕಾಡಿನಲ್ಲಿ ವಾಸವಾಗಿರೋ ಪ್ರಾಣಿಗಳನ್ನು, ಊರಿನ ಹಿತವನ್ನು ರಕ್ಷಿಸಲು ಹೊರಟಾಗ ನಡೆಯೋ ಘಟನೆಗಳನ್ನು ಈ ಚಿತ್ರದಲ್ಲಿ ಸರಳವಾಗಿ ತೋರಿಸಲಾಗಿದೆ. ಮೊದಲರ್ಧದಲ್ಲಿ ಕುತೂಹಲ ಮೂಡಿಸೋ ರೋಮಾಂಚಕ ತಿರುವುಗಳನ್ನು ತಾಳೋ ಈ ಚಿತ್ರ ಸೆಕೆಂಡ್ ಹಾಫ್ ನಲ್ಲಿ ಸ್ಲೋ ಆಗೋದು ಇದರ ಒಂದು ಮೈನಸ್ ಪಾಯಿಂಟ್ ಅನ್ಬಹುದು. ಕಲಾವಿದರ ನಟನೆ ನಿಮ್ಮ ಮನ ಗೆಲ್ಲುತ್ತದೆ. ವಿಶೇಷವಾಗಿ ವಿಜಯ್ ಅವರು 25ರಿಂದ 81 ವಯಸ್ಸಿನವರೆಗಿನ ಘಟ್ಟಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಮುದ್ದಾದ ಹಾಡುಗಳು ಖುಷಿ ಮೂಡಿಸುತ್ತವೆ. ವಿಜುವಲ್ಸ್ ಗಳು ಮನಸ್ಸು ಕೋರೈಸೋದಂತೂ ಖಂಡಿತ. ಒಂದು ಉತ್ತಮ ಮೆಸೇಜ್ ಇರುವ ಈ ಚಿತ್ರದ ಕಥೆಯ ನಿರ್ವಹಣೆ ಇನ್ನೂ ಉತ್ತಮಗೊಳ್ಳಬಹುದಿತ್ತು ಅನ್ನೋದು ನಮ್ಮ ಅನಿಸಿಕೆ. ಮಾಸ್ತಿಗುಡಿಗೆ ಸ್ಯಾಂಡಲ್ವುಡ್ ಸೆಂಟ್ರಲ್ ರೇಟಿಂಗ್ 3.5 ಸ್ಟಾರ್ಸ್. ನೀವೀಗಾಗಲೇ ಮಾಸ್ತಿಗುಡಿ ನೋಡಿದಲ್ಲಿ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.